ಅಣ್ಣ ನೆನ್ನೆ ರಾತ್ರಿ 4 ಗಂಟೆ ಬೆಳಿಗ್ಗೆ ಜಾವದಲ್ಲಿ ಕಳ್ತನ ಆಗೈತೆ ಅಣ್ಣ ನಮ್ಮ ಅಂಗಡಿ ಬೆಳಿಗ್ಗೆ ಬಂದ್ ನೋಡ್ರೆ ಹಂಗಾಗೈತೆ. ನಮ್ಮ ಬಾವ ಅವ್ರು ಬಂದ್ ಕರ್ಸಿದ್ರು ನನ್ನ, ನೋಡ್ರೆ ಹಿಂಗ್ ಕಳ್ತನ ಆಗಿ ಶೆಲ್ಟರ್ ಎಲ್ಲ ಬೆಂಡ್ ಮಾಡಿದ್ರು. ಎಷ್ಟು ಜನ ಬಂದಿದ್ದು ಕಳ್ತನ ಮಾಡಿರೋದು? ಆಚೆ ಕಡೆ ಗೊತ್ತಿಲ್ಲ ಅಣ್ಣ, CC ಕ್ಯಾಮ್ರಾ ಹೊಡೆದಾಕ್ಬಿಟ್ಟವ್ರೆ ಆಚೆ ಕಡೆಯಿಂದ. ಒಳಗಡೆ ಬೆಂಡ್ ಮಾಡ್ಬಿಟ್ಟು ತಗೊಂಡೋಗಿದ್ ಒಬ್ನೇ, ಹೆಲ್ಮೆಟ್ ಹಾಕೊಂಡು ಒಬ್ನೇ ಒಳಗಡೆ ಹೋಗಿದ್ದ. ಎಷ್ಟು ರೂಪಾಯಿ ವಸ್ತು ಇವಾಗ ಎಷ್ಟು ರೂಪಾಯಿ ನಷ್ಟ ಆಗೈತೆ ನಿಮಗೆ? ನಮ್ದು ಆಗೈತಣ್ಣ. ಒಳಗಡೆ ಕ್ಯಾಶ್ ಒಂದು 6-7 ಸಾವಿರ ರೂಪಾಯಿ ಇತ್ತು. ಫೋನ್ಗಳಿದ್ವು ರೆಡಿ ಮಾಡೋದೆಲ್ಲ, ಹೊಸ ಫೋನು ಎತ್ಕೊಂಡು ಹೋಗೋರಣ್ಣ. ಫೋನು ಒಂದ್ ಎರಡು ಮೂರು ಏನೈತೆ ಅಣ್ಣ ಹೊಸ ಫೋನ್. ಹೊಸ ಫೋನ್ ತಗೊಂಡೋದ್ರೆ ರಿಪೇರಿ ಸರ್ ಪದೇ ಇಲ್ಲಿ ನಡೀತಲ್ಲಿದೆ ಕಳ್ತನ. ರಾತ್ರಿ ಇಲ್ಲಾಗಿದೆ. ಮೊನ್ನೆ 3 ತಿಂಗಳ ಮುಂಚೆ ನಮ್ಮನೆ ಹತ್ರ 2 ಬ್ಯಾಟ್ರಿ ಬಿಚ್ಚಿದ್ದಾರೆ, 3 ಬ್ಯಾಟ್ರಿ ಬಿಚ್ಚಿದ್ದಾರೆ JCBಯಲ್ಲಿ. ಆಮೇಲೆ ಲಾರಿಯಲ್ಲಿ ಡ್ರೈನೇಜ್ ಬಿಚ್ಚಿ 150 ಲೀಟರ್ ಡೀಸೆಲ್ ಎಳೆದವ್ರೆ. ನೆಕ್ಸ್ಟು ಆನಂದಮ್ ವೆಜ್ ಅಂತ ಇದೆ, ಅಲ್ಲಿ ಮೊನ್ನೆ ಒಂದು ಲಾರಿಯಲ್ಲಿ ಬ್ಯಾಟ್ರಿ ಹೊಡೆದಿದ್ದಾರೆ 2. ಆಮೇಲೆ ಆವ ಅಂಗಡಿ ಅಲ್ಲೊಂದು ಪಕ್ಕದಲ್ಲಿ ಚಿಲ್ಲರೆ ಅಂಗಡಿ ಇದೆ, ಅದನ್ನು ಹೊಡೆದು ಅದು ಇದೇ ಥರ ಸೇಮ್ ರೋಲಿಂಗ್ ಸೆಂಟರ್ ಮಿಣಿಗೆ ಅದರಲ್ಲೂ ಕಳ್ತನ ಮಾಡಿದ್ದಾರೆ. ಸುಮಾರು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಏನು ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವರು ಏನು ರೆಸ್ಪಾನ್ಸ್ ತಾಂತಿಲ್ಲ, ಏನು ಮಾಡ್ತಿಲ್ಲ. ಸುಮ್ಮನೆ ಬರ್ತಾರೆ, ಡಾಬಾಗಳ ಕಲೆಕ್ಷನ್ ಮಾಡ್ಕೊಂತಾರೆ, 2 ಟೈಮ್ ಬರ್ತಾರೆ, 10 ಗಂಟೆಗೆ ರೌಂಡ್ಸ್ ಹಾಕೊಂಡು ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಯಾರು ಬರಲ್ಲ ಸರ್. ಇದಕ್ಕೇನು ಪರಿಹಾರನೇ ಸಿಗ್ತಿಲ್ಲ. ಎಷ್ಟು ಬಾರಿ ಕಂಪ್ಲೇಂಟ್ ಕೊಟ್ಟರು ಏನು ಗಮನಕ್ಕೆ ತಾಂತಿಲ್ಲ ಅವರು.